Last year, we had the season 1 in November, which was super successful. The Mangalore Panthers emerged as the title champions, while Hassan Rockers finished as the proud runners-up. That first season definitely laid a strong foundation and created a new platform for softball in the state. This year, the league has grown stronger and larger. We have 32 teams each representing a district in Karnataka, coming together to celebrate the spirit of sportsmanship, teamwork, and healthy competition. We are also deeply honored to have the legendary Dr. Shivraj Kumar as the face of KSPL Season 2. A big round of applause, please. Lending his inspiration and presence. And also, on behalf of the organizers, I would like to extend a hearty welcome once again to each and every one of you present here. Let us look forward to an exciting season that showcases the talent, passion, and unity through the game of softball. ನಮ್ಮ ಅತಿಥಿಗಳನ್ನ ನಮ್ಮ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ ತಮ್ಮ ಜೋರು ಚಪ್ಪಳೆಯೊಂದಿಗೆ. ಶ್ರೀ ಅನಿಲ್ ಕುಮಾರ್ ಸರ್ ಐಎಎಸ್ ಅಸೋಸಿಯೇಷನ್ನ ಅಧ್ಯಕ್ಷರು ನಮಸ್ತೆಗೆ ಜೊತೆ ಆಗ್ತಿದೆ. ಅವರಿಗೆ ಭವ್ಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೆ ಶ್ರೀ ಯೋಗಾನಂದ್ BN ಅವರು ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರು, ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀ ಮಂಜುನಾಥ್ ಸರ್ ಉಪ ಕಾರ್ಯದರ್ಶಿಗಳು ಕರ್ನಾಟಕ ಸಾರಿಗೆ ಇಲಾಖೆ, ಅವರಿಗೆ ಪ್ರೀತಿಯ ಸ್ವಾಗತ. ಶ್ರೀ ಮೋಹನ್ ಕುಮಾರ್ ನಲ್ವಾಡೆ ಅವರು ಕರ್ನಾಟಕ ಲೀಗಲ್ ಸೆಲ್ನ ಸೆಕ್ರೆಟರಿ, ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಜೊತೆಯಾಗಬೇಕು ಅಂತ ವಿನಂತಿಸ್ಕೊಳ್ತಾ ಕನ್ನಡದ ಅದ್ಭುತ ನಟರು ಪೃಥ್ವಿ ಅಂಬರ್ ಅವರಿಗೆ ಪ್ರೀತಿಯ ಸ್ವಾಗತ. ಪಂಚಭೂತಗಳು ಅವರ ಆಶೀರ್ವಾದ, ಅವರ ಕೈ ಹಿಡಿದು ನಮ್ಮನ್ನು ನಡೆಸೋದಕ್ಕೆ 5 ಜನ ಅತಿಥಿಗಳು ನಿಮ್ಮೆಲ್ಲರನ್ನೂ ಕರೆಸಬೇಕು ಅನ್ನೋದು ಕೂಡ ನಮ್ಮದು ಯೋಚನೆ ಇದೆ. ಆದರೆ ಮುಖ್ಯ ಅತಿಥಿಗಳಲ್ಲಿ ವಿನಂತಿಸ್ಕೊಳ್ತಾ ಎಲ್ಲರ ಪರವಾಗಿ ಈ 5 ಜನರಲ್ಲಿ ನಮ್ಮ ಅತಿಥಿಗಳಲ್ಲಿ ವಿನಂತಿ, ದೀಪವನ್ನ ಪ್ರಜ್ವಲಿಸಬೇಕು. ದೀಪಲಕ್ಷ್ಮಿಯನ್ನ ಪ್ರಜ್ವಲಿಸ್ತಾ ಇರೋದು ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಆರ್ತಿ ಪಾಪನ ಸಂಧ್ಯಾ, ದೀಪಂ ನಮೋಸ್ತುತೆ. ನನ್ನ ಹೆಸರು ಕುಣಿಗಲ್ ಮಂಜು ಅಂತ ಹೇಳಿ, ಕಾರ್ಯಕ್ರಮದ ನಿರೂಪಕ. ಆಗಮಿಸುವಂತ ಎಲ್ಲ ಗಣ್ಯಮಾನ್ಯರಿಗೆ ಪ್ರೀತಿಯ ಸ್ವಾಗತ. ತಂಡದ ಓನರ್ಸ್ಗೆ ಪ್ರೀತಿಯ ಸ್ವಾಗತ ಕೋರ್ತಾ, ಯಾವುದೇ ಒಂದು ಮಿಡಲ್ ಕ್ಲಾಸ್ ಜನಕ್ಕಾಗ್ಲಿ ಅಥವಾ ಹೈಯರ್ ಮಿಡಲ್ ಕ್ಲಾಸ್ ಜನಕ್ಕಾಗ್ಲಿ ಎಟ್ಕೋ ಅಂತದ್ದಲ್ಲ, ನಾಟ್ ಅಫೋರ್ಡಬಲ್. ಇವತ್ತು ಭಾರತ ದೇಶದಲ್ಲಿರೋ 80% ಜನ ಮಿಡಲ್ ಕ್ಲಾಸ್ ಪೀಪಲ್ ಇದ್ದಾರೆ. ಅವ್ರುಗಳಲ್ಲಿ ತುಂಬ ಒಳ್ಳೆ ಕಲೆ ಇದೆ, ಕ್ರಿಕೆಟ್ ಆಡುವಂಥ ಕಲೆ. ಆದರೆ ಅವ್ರಿಗೆ ತೋರಿಸೋಕ್ಕೆ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲ. ಅಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಬೇಕು ಅಂತ ನಾವು ಹೊರಟಿದ್ದು. ದೇವ್ರ ದಯೆ, ನನ್ನೆಲ್ಲ ಓನರ್ಗಳ ಹಾರೈಕೆ, ಆಶೀರ್ವಾದ, ಇವತ್ತು ನಾವು KSPL 1ನ ಸಕ್ಸಸ್ಫುಲ್ಲಾಗಿ ನಡೆಸಿದ್ದೀವಿ. ಹಾಗೂ KSPL 2ನತ್ತ ದಾಪುಗಾಲು ಹಾಕಿದ್ದೀವಿ. ನನ್ನೆಲ್ಲ ಓನರ್ಗಳಿಗೆ ಥ್ಯಾಂಕ್ಸ್. ಹಾಗೂ ಏನು ಅವತ್ತಿಂದ ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ, ನಿಮ್ಮೆಲ್ಲರಿಂದನೇ ಇದೆಲ್ಲ ಆಗ್ತಾ ಇದೆ. ಥ್ಯಾಂಕ್ ಯು. ಈಗ ನಾವು ಮುಂದೆ ಹೋಗ್ತಾ ಇದ್ದೀವಿ. ನ್ಯಾಷನಲ್ಸ್ ಬರ್ತಾ ಇದೆ ನಮ್ಮದು. ಇದೇ ವರ್ಷದಲ್ಲಿ ಭಾರತ ದೇಶದ 32 ತಂಡಗಳು ISCL ಇಂಡಿಯನ್ ಸಾಫ್ಟ್ಬಾಲ್ ಕ್ರಿಕೆಟ್ ಲೀಗ್ ಆಗೋದಿದೆ ಇದೇ ವರ್ಷದಲ್ಲಿ. ಫಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚ್ ಆಫ್ ಟೆನ್ನಿಸ್ ಬಾಲ್ ಸಾಫ್ಟ್ಬಾಲ್ ಕ್ರಿಕೆಟ್ ಆಗೋದಿದೆ. ಹಾಗೂ 2028ರಲ್ಲಿ ಅನಿಲ್ ಕುಮಾರ್ ಸರ್ ಆಶೀರ್ವಾದದಿಂದ ವರ್ಲ್ಡ್ ಕಪ್ ಕೂಡ ಮಾಡ್ತಾ ಇದ್ದೀವಿ. ನನ್ನ ಹೆಸರು ರಘು ಅಂತೇಳಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ನಾವು ಟೀಮ್ ಟೈಸ್ನ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಈಗ ಟೀಮ್ ಟೈಸ್ ಏನೇನು ಅರೇಂಜ್ಮೆಂಟ್ಸ್ ಇದೆ ಅದನ್ನು ಮಾಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ವೆಲ್ಕಮ್ ಮಿಸ್ಟರ್ ಶಶಿಕುಮಾರ್. ಟೀಮ್ ಟೈಸ್ಗೆ ಏನೇನು ಟೋಕನ್ಸ್ ಇದೆ ಅದನ್ನು ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಆ ರೀತಿಲಿ ಮಾಡಬೇಕಾಗಿದೆ. ನಮ್ಮ ರಾಜ್ಯದ ಆಳ್ವಿಕೆಯಲ್ಲಿ ಬಂದ ಮೊದಲನೆಯಿಂದ ಕೊನೆ ಏನು ಸಾಮ್ರಾಜ್ಯಗಳಿದೆ ಅದನ್ನೆಲ್ಲ 1ರಿಂದ 1 8 ಗುಂಪನ್ನಾಗಿ ವಿಂಗಡಿಸಿದ್ದೀವಿ. ಸೊ ಅದ್ರ ಜೊತೆಗೆ ಪ್ರತಿಯೊಂದು ತಂಡಕ್ಕೆ ಒಂದೊಂದು ನಂಬರ್ನ ಅಲಾಟ್ ಮಾಡಿದ್ದೀವಿ. ಸೊ ಆ ತಂಡದ ನಂಬರ್ಸ್ ಎಲ್ಲ ಇದ್ರೊಳಗಡೆ ಇದೆ. ಸೊ ನಾನೀಗ ಫಸ್ಟಾಗಿ ನಮ್ಮ ಶಶಿಕುಮಾರ್ ಸರ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ನೀವು 8 ಗ್ರೂಪ್ ಇದೆ ಸರ್. ಇದರಲ್ಲಿ ನೀವು ಒಂದೊಂದಾಗಿ 8 ಇದಕ್ಕೂ ಒಂದೊಂದು ಕಾಯಿನ್ ಹಾಕಿ ಸರ್. ಅಲ್ಲಿಂದ ಹಾಕಿ ಎನಿ ಕಾಯಿನ್. ಸರ್ ಹಾಗೆ ಕಾಯಿನ್ ನಂಬರ್ ಹೇಳಿ.
So first gumpu bandu Kadamba Gumpu, and number sir? 44. 44 with Kadamba. Second one, 5. 5 goes to Gangara Gumpu, Ganga. And the next one is Chalukya. 14. Number 14 for Chalukya group. Next bandu Rashtrakuta. 6. 6, number 6 for Rashtrakuta. Next up we have Hoysala. 24. 24 for Hoysala Gumpu. Next 7. 7. Number 7 goes to Vijayanagara Samrajya. Well, let's see the next number for Keladi Samrajya. 9. Number 9 for Keladi Samrajya, fantastic. And 10. last one, 10 for Mysuru Samrajya, fantastic. Thank you so much, sir, for doing the honors. ಇವತ್ತು ನಮ್ಮ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಅವರು ಸೀಸನ್ 2 ಇದು ಜರ್ಸಿ ಲಾಂಚ್ ಇವೆಂಟ್ ನಡೀತಾ ಇದೆ. ಆ್ಯಂಡ್ ಐ ಥಿಂಕ್ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಆ್ಯಂಡ್ ಬಿಕಾಸ್ ಈ ಇಂಥ ಒಂದು ಈವೆಂಟಲ್ಲಿ ಭಾಗವಹಿಸೋದಕ್ಕೆ ಈ ತಂಡದ ಈ ಲೀಗ್ ಮಾಲೀಕರಾದ ಗಂಗಾಧರ್ ಅವರಿಗೆ ನನ್ನ ಹೃದಯಪೂರ್ವಕವಾದ ಒಂದು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಆ್ಯಂಡ್ ಒನ್ಸ್ ಅಗೇನ್ ಐ ವಿಶ್ ದಮ್ ವೆರಿ ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಮತ್ತೆ 8 ತಂಡಗಳನ್ನು ಆಯ್ಕೆ ಮಾಡೋದಿದೆ. ಸೊ ಈಗ ನಾನು ದಯವಿಟ್ಟು ನಮ್ಮ ರೀಶ್ಮಾ ನಾಣೆ ಅವ್ರನ್ನ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ. ದಯವಿಟ್ಟು ಬನ್ನಿ ಮೇಡಮ್. ಅವ್ರಿಗೋಸ್ಕರ ಜೋರ ಚಪ್ಪಾಳೆ ಬರಲಿ. Alright, so the first group is Kadamba. 19 goes to Kadamba, towards the right, ma'am. Well, next up we have Ganga. 16. 60. No, 16. 16 goes to Ganga. 50. 50. Yeah. We have 50 going to Chalukya. Well, the next group is Rashtrakuta. 27. 27 goes to Rashtrakuta. 69. 69 goes to Hoysalara Gumpu. 36. 36 goes to Vijayanagara Samrajya. And the next one is Keladi Samrajya. 77. 77 goes to Keladi Samrajya. And lastly, we have Mysuru Samrajya, and the lucky one is 11. 11. Fantastic. Hearty congratulations to the teams. A big round of applause, and thank you so much, ma'am. Would you like to say a few words, please? ಎಸ್, ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಇವತ್ತಿಲ್ಲಿ ಬಂದು KSPL ಸೀಸನ್ 2 ಜರ್ಸಿ ಲಾಂಚ್ ಇವೆಂಟ್ಗೆ. ಆ್ಯಂಡ್ KSPL ಸೀಸನ್ 1 ತುಂಬ ಸಕ್ಸಸ್ಫುಲ್ ಆಗಿ ನಡೀತು. ಸೊ ಸೀಸನ್ 2 ಅಷ್ಟೇ ಇನ್ನೂ ಜಾಸ್ತಿ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇದು ತುಂಬ ಒಳ್ಳೆ ಆಪರ್ಚುನಿಟಿ ಐ ಥಿಂಕ್ ಟು ಆಲ್ ದ ಪ್ಲೇಯರ್ಸ್, ಆಲ್ ದ ಟ್ಯಾಲೆಂಟೆಡ್ ಪ್ಲೇಯರ್ಸ್. ಇದು ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅವ್ರಿಗೆ. ಸೊ ವಿಶಿಂಗ್ ಆಲ್ ದ ಓನರ್ಸ್ ಆಲ್ಸೋ ಗುಡ್ ಲಕ್ ಆ್ಯಂಡ್ all the players good luck. Thank you for having me here. Thank you. Okay, so ಮೊದಲನೇದಾಗಿ Kadamba Gumpu. 68. 68 goes to Kadamba. Next up we have Ganga. 55. 55 goes to Ganga. 21. 21 goes to the Chalukya team. 12. 1 to 12 goes to Rashtrakuta. 45. 45 goes to Hoysala. And next up we have the Vijayanagara Samrajya. 18. 18 goes to Vijayanagara Samrajya. 32. 32 goes to Keladi Samrajya. And lastly, who's the lucky one for Mysuru Samrajya? Number 1. Number 1, fantastic. Congratulations to the team owners. And so we would like to hear something from you, please. ಶೋರ್. ಬಂದಿರುವಂತಹ ಎಲ್ರಿಗೂ ನಮಸ್ಕಾರ. ನಮ್ಮ ಕನ್ನಡ ಚಿತ್ರರಂಗ ತಾರೆಯರೆಲ್ಲರೂ ಕೂಡ ಬಂದಿದ್ದಾರೆ. ಶಶಿಕುಮಾರ್ ಸರ್ ನಮಸ್ತೆ.
ಭಾಳ ಖುಷಿ ಇದೆ. ಕ್ರಿಕೆಟ್ ಅಂದರೆ ಅದೇನೋ ಒಂಥರ ಹೇಳ್ತಾರಲ್ಲ, ಬರೀ ಒಂದು ಸ್ಪೋರ್ಟ್ ಅಲ್ಲ, ಅದೊಂದು ಇಮೋಷನ್ ಅನ್ನೋ ಥರ. ಅದರಲ್ಲೂ ಸಾಫ್ಟ್ ಬಾಲ್ ಅಂದಾಗ ನಮ್ಮಂಥ ಸಾಫ್ಟ್ ಹುಡುಗರಿಗೆ ಭಾಳ ಇಷ್ಟ. ಅಂದರೆ ಸ್ಪೆಷಲಿ ಅವರು ಸರ್ ಹೇಳಿದ್ರು, ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಅಥವಾ ಲೋಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವ್ರಿಗೆಲ್ಲ ಈ ಸ್ಟಿಚ್ ಬಾಲ್ ಅಥವಾ ಲೆದರ್ ಬಾಲ್ ಅಂದರೆ ಅದರಲ್ಲೆಲ್ಲ ಆಡೋವಂಥ ಅವಕಾಶನೇ ಸಿಕ್ಕಿರಲ್ಲ. ಸೊ ಅಂಥ ಒಂದು ಅದ್ಭುತವಾದ ಪ್ರತಿಭೆಗಳು ಎಷ್ಟೋ ಜನ ಸಾಫ್ಟ್ ಬಾಲ್ ಆಡೋರು ಇದ್ದಾರೆ. ಈಗ ನಾನು ಹುಟ್ಟಿದ ಬೆಳೆದಿದ್ದು ಉಡುಪಿ ಹಾಕಿದ್ರು, ಉಡುಪಿಯಲ್ಲಿ ಎಂತೆಂಥ ಪ್ಲೇಯರ್ಸನ್ನು ನಾನು ನೋಡಿದ್ದೀನಿ ಸಾಫ್ಟ್ ಬಾಲ್ ಆಡುವಂಥವ್ರು. ಪ್ರಾಯಶಃ ಇಂಟರ್ನ್ಯಾಷನಲ್ ಟೀಮಲ್ಲಿ ಆಡುವಂತಹ ಪ್ಲೇಯರ್ಸ್ ಕೂಡ ಅವರ ರೀತಿ ಸಾಫ್ಟ್ ಬಾಲಲ್ಲಿ ಆಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದ ಪ್ಲೇಯರ್ಸ್ ಸಾಫ್ಟ್ ಬಾಲಲ್ಲಿ ಆಡ್ತಾರೆ. ಸೊ KSPL ಸೀಸನ್ 2 ಸೀಸನ್ 1 ತುಂಬ ಚೆನ್ನಾಗಿ ನಡೆದಿದೆ. ಸೀಸನ್ 2 ಕೂಡ ಅಷ್ಟೇ ಚೆನ್ನಾಗಿ, ಅದಕ್ಕಿಂತ ಅದ್ದೂರಿಯಾಗಿ ನಡೆಯಲಿ ಅನ್ನೋ ಒಂದು ಆಶಯ ನನ್ನ ಕಡೆಯಿಂದ. ಆ್ಯಂಡ್ ಪಾರ್ಟಿಸಿಪೇಟ್ ಮಾಡುವಂಥ ಎಲ್ಲ ಓನರ್ಸ್, ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಮೊದಲನೇದಾಗಿ ಕದಂಬರ ಗುಂಪು 5-4-54. 5-4-54 goes to Kadamba. 2-3-23. 23 goes to Ganga. ಹೌಸಿ ಆಡ್ದಂಗಿದೆ. Exactly, ma'am. 5-1-51. 5-1-51 goes to Chalukya. And lastly, ಉಲ್ಟಾ 1-5-15. 1-5 goes to Rashtrakuta. Fantastic. Congratulations to the Okay. team owners. And ma'am, would you like to say a few words, please? Yeah, sure. First of all, thank you so much for having me today. KSPL Season 2 ನಡೀತಾ ಇದೆ. Season 1 ವಿಡಿಯೋ VT ಆಲ್ರೆಡಿ ಪ್ಲೇ ಮಾಡಿದ್ರು, ಆ್ಯಂಡ್ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅನ್ನೋ ಥರದಲ್ಲಿ ನೀವು ಆಲ್ರೆಡಿ Season 1ನಲ್ಲಿ ಪ್ರೂವ್ ಮಾಡಿದ್ದೀರಾ. ಈಗ Season 2 ನಡೀತಾ ಇದೆ. ಫಸ್ಟ್ ಆಫ್ ಆಲ್ ಇಲ್ಲಿರೋ ಎಲ್ಲ ಟೀಮ್ ಓನರ್ಸ್ಗಳಿಗೆ, ಪ್ಲೇಯರ್ಸ್ಗಳಿಗೆ, ಬ್ರ್ಯಾಂಡ್ ಅಂಬಾಸಿಡರ್ಸ್ಗಳಿಗೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಫ್ ಯು ಗೈಸ್ ಆರ್ ಬೆಸ್ಟ್ ಇನ್ ಬಿಸ್ನೆಸ್, ಯು ಡೋಂಟ್ ಹ್ಯಾವ್ ಟು ಸೀಕ್ ವ್ಯಾಲಿಡೇಷನ್, ಜಸ್ಟ್ ಬಿ ಕಾನ್ಫಿಡೆಂಟ್. ನಿಮ್ಮದೇ ಗ್ರೌಂಡ್ ಅಂತ ಹೇಳ್ಬಿಟ್ಟು ಮುನ್ನುಗ್ಗಿ. ಸೊ ಫಸ್ಟ್ ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ಐ ಥಿಂಕ್ ಆತ್ಮನ್ ಅಂತ ಒಬ್ಬರು ತುಂಬ ಚೆನ್ನಾಗಿ ಫ್ಲೂಟ್ ನುಡಿಸಿದ್ರು. ಸೊ ಅವ್ರಿಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಟ್ಟಿಂಗ್ ಅಪ್ ದ ವೈಬ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೆನ್ ಆಲ್ಸೋ ವಿ ಹ್ಯಾಡ್ ಭರತನಾಟ್ಯಂ ಡಾನ್ಸರ್ಸ್ ಹೂ ಗ್ರೇಸ್ಫುಲಿ ಡಾನ್ಸ್ಡ್. ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ, ಯಾಕಂದರೆ ನಾವು ಆರ್ಟಿಸ್ಟ್ಗಳಾಗಿ ಇನ್ನೊಂದು ಆರ್ಟಿಸ್ಟ್ಗೆ ನಾವು ಪ್ರೋತ್ಸಾಹ ಕೊಡಬೇಕು ಅನ್ನೋ ಥರದಲ್ಲಿ. ಆ್ಯಂಡ್ ರೀಶ್ಮಾನ ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ, ಶಶಿ ಸರ್ನ ಕೂಡ ಅಷ್ಟೇ. ಆ್ಯಂಡ್ ಪೃಥ್ವಿ ಆಲ್ರೆಡಿ ವರ್ಕ್ ವಿತ್ ಯು. ಬೃಂದಾ, ಯು ಲುಕ್ ಬ್ಯೂಟಿಫುಲ್ ಟುಡೇ. ಆ್ಯಂಡ್ ಎಲ್ಲರೂ ನನ್ನೆಲ್ಲ ಫ್ರೆಂಡ್ಸ್ ಯಾರ್ಯಾರು ಬಂದಿದ್ದೀರಾ ಅವರಿಗೆಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ, ಇವತ್ತು ನನಗೆ ಪ್ರೋಗ್ರಾಮ್ ಕರೆದಿರೋ ಮನು, ರಘು, ದ ಎಂಟೈರ್ ಟೀಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು. Well, next up we have Hoysala. 33. The number is 33. 33 goes to Hoysala. 22. 22 going to Vijayanagara Samrajya. 66. 66 going to Keladi Samrajya. And lastly, we have the Mysore Samrajya 64. bagging the 64. Fantastic. Thank you so much, ma'am. Would you like to speak a few words, please? ಗುಡ್ ಈವ್ನಿಂಗ್, ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಇನ್ನು ಕಡೆ ಹಲವಾರು ಸ್ಪೋರ್ಟ್ಸ್ ಈವೆಂಟ್ಸ್ಗಳು ನಡೀತಾ ಇದೆ, ಆ್ಯಂಡ್ ಆಲ್ ದಿ ಆರ್ಟಿಸ್ಟ್ ಆರ್ ಆಲ್ಸೋ ವೆರಿ ಬ್ಯುಸಿ. ಆ್ಯಂಡ್ ಸಿನಿಮಾಗಳು ಬರ್ತಾ ಇದೆ, ಹಾಗೆ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಿದೆ. ಸೊ ಇದೇ ರೀತಿ KSPL ಸೀಸನ್ 1 ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್, ಮನು ಆಗಲಿ, ಚೇತನ್ ಅವರಾಗಲಿ. ಆ್ಯಂಡ್ ಸ್ಪೋರ್ಟ್ಸ್ ಎಲ್ಲರೂ ಹೇಳ್ದಂಗೆ ಕ್ರಿಕೆಟ್ ಇಸ್ ನಾಟ್ ಜಸ್ಟ್ ಅ ಗೇಮ್, ಇಟ್ಸ್ ಅನ್ ಎಮೋಷನ್. ಇಟ್ ಇಸ್ ರಿಯಲಿ ಟ್ರೂ. ಯಾಕಂದರೆ ನಾವು ಇಂಡಿಯನ್ಸ್ ಇನ್ನು ನಮಗೆ ಹಾಕಿಗಿನ ಜಾಸ್ತಿ ಕ್ರಿಕೆಟೇ ಇಷ್ಟ. ಆ್ಯಂಡ್ ನೀವು ಇಷ್ಟೊಂದು ಟೈಮ್ ಆಗಿ ಮನಿನ ಇನ್ವೆಸ್ಟ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಆ್ಯಂಡ್ ಮೇ ದ ಬೆಸ್ಟ್ ಟೀಮ್ ವಿನ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್. Alright, so first up ನಾವು ಕದಂಬ ಗುಂಪಿನ ಫಿಲ್ ಮಾಡೋಣ. The first team is 54. 5-4-54. ಮೇಡಮ್, ನಾನು ಇಲ್ಲೇ ಇದ್ದೀನಿ, ನನ್ನ ನಂಬರ್ ತೆಗೆದಿದ್ದೀರಲ್ಲ. Oh, Thank you very fantastic, much. sir. Congratulations to you. ತುಮಕೂರು ಟೈಟಾನ್ಸ್ನ ಓನರ್ ರಘು ಅವರು. ಸೊ ಅವ್ರದೇ ನೋಡಿ ವೇದಿಕೆ ಮೇಲೆ ಇದ್ದಾರೆ, ಅವ್ರದೇ ಮೊದಲನೇ ಪಿಕ್ ಮಾಡಿರೋದು ಚೀಟಿಯಲ್ಲಿ. ಕದಂಬರ ಗುಂಪು ಕರ್ನಾಟಕದ ಮೊಟ್ಟ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ. ಕದಂಬ ಸಾಮ್ರಾಜ್ಯದ ಮೊಟ್ಟ ಮೊದಲ ತಂಡ ಇದು ತುಮಕೂರು ಟೈಟಾನ್ಸ್. Congratulations, Tumkuru Titans. Well, next up, ಉಡುಪಿ ಟೀಮ್ನ ಓನರ್ ಉಡುಪಿ ರಾಯಲ್ ಚಾಲೆಂಜರ್ಸ್ ಟೀಮ್ನ ಮಾಲೀಕರು ಬಂದಿದ್ದಾರೆ. ಸರ್, ದಯವಿಟ್ಟು ನಿಮ್ಮ ಬನ್ನಿ ಸರ್.
ಎಸ್, ಸ್ಟಿಕ್ಕರ್ ಆರ್ಡ್ರಲ್ಲೇ ಬಂದಿದೆ ಅನ್ಕೋತೀನಿ. ಕರಾವಳಿಯ ಊರು, ಕೃಷ್ಣನ ಊರು, ಉಡುಪಿ ರಾಯಲ್ ಚಾಲೆಂಜರ್ಸ್ ಓನರ್ ಉಮೇಶ್ ಸರ್, ಥ್ಯಾಂಕ್ ಯು. Well, next up we have 19. ಟೀಮ್ ಓನರ್ ಈಗ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರಿಗೋಸ್ಕರ ಜೋರ ಚಪ್ಪಾಳೆ ಬರಲಿ. ದಯವಿಟ್ಟು ನಿಮ್ಮ ಓನರ್ಸ್ಗೆ ನಿಮ್ಮ ನಂಬರ್ ಗೊತ್ತಿದೆ ಅನ್ಕೋತೀನಿ. ನಂಬರ್ ಕೂಗಿದ ತಕ್ಷಣ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕೊಪ್ಪಳ ನೈಟ್ ರೈಡರ್ಸ್ ಕೊಡಿ ಸರ್. ಸರ್ ಗ್ಯಾಪ್ ಕೊಡಿ, ಸರ್ ಗ್ಯಾಪ್ ಕೊಡಿ. ಅಲ್ಲ ಆ ಕಡೆ ಬನ್ನಿ, ಕಾಣಲ್ಲ ಸರ್. ಎಸ್, Well, congratulations and ಕೊಪ್ಪಳ ನೈಟ್ ರೈಡರ್ಸ್. welcome to the Kadamba Gumpu to Koppala Night Riders. And we have the last team. And lastly, we have number 44 joining Kadamba. 44. ಬೆಂಗಳೂರು ರೂರಲ್ ಕೆಂಪೇಗೌಡಾಸ್. Bengaluru Rural Kempegowdas. So jora chappale barli. The last team joining the Kadamba Gumpu. ಬನ್ನಿ ಸರ್, ನಿಮ್ಮ ಅಮೃತ ಹಸ್ತದಿಂದ ಟೇಸ್ಟ್ ಮಾಡಿ ಸರ್. ನೆಕ್ಸ್ಟ್ Thank you and congratulations. And with this, we have completed the Kadamba team, Ganga team, and the number 5. Number 5, Aidu. Gadak Power Shweta aur barta idare. Big round of applause for her, please. Well, that is the Gadak Gliders. Congratulations to you. Should I take the next Yes. one? It's 23. 23. Well, the champions of season 1, Mangalore Panthers. A big round of applause for them, please. And with this, nama Gangara Gumpu complete agide. We have Gadak Gliders, Mangalore Panthers, Yogashri, Raichuru Kings, and Bengaluru Gladiators. Fantastic. Hearty congratulations to the team. A big round of applause for them. ನವಿಲೆ ಸಾಂಗ್ ಎಷ್ಟು ಖುಷಿ ಆಯ್ತು ಅಂತ ಜನ ಹೇಳ್ಬೇಕಷ್ಟೇ, ಅದು ನಾನು ಹೇಳೋಕ್ಕಾಗಲ್ಲ. ನಾನು ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ ಅದರಲ್ಲಿ. ಬಟ್ ಈ ಸಾಂಗ್ ವಿಶೇಷ ಅಂದರೆ ನಾನು ಒಂದು ಎಲ್ಲಿ ಹೋದರೂ ಯಾವುದೇ ಒಂದು ಮೀಡಿಯಾ ಮುಂದೆ ಮತ್ತು ಯಾವುದೊಂದು ವೇದಿಕೆ ಮೇಲೆ ಹೇಳಿದ್ದೀನಿ. ಆ್ಯಕ್ಚುಲಿ ವಿ ಶಾರ್ಟ್ ಇನ್ ಕಟ್ಮಂಡಲ್ಲಿ ತೆಗೆದಿದ್ದು ಸಾಂಗ್ ಇದು. ಈ ಸಾಂಗ್ ಫಸ್ಟ್ ಶೂಟ್ ಮಾಡ್ಬೇಕಾದ್ರೆ ಒಂದಿನ ಆಯಿತು, ಲೊಕೇಶನ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆಮೇಲೆ ಅವ್ರು ಕ್ಯಾಮ್ರಾಮನ್ ಹಠ ಮಾಡಿಬಿಟ್ಟು, ಇಲ್ಲ ಸರ್ ಮಾಡೋಕ್ಕಾಗಲ್ಲ, ಇಲ್ಲಿ ನಾನು ಬೇರೆ ಕ್ಯಾಮ್ರಾಮನ್ ಇಟ್ಕೊಂಡು ಶೂಟ್ ಮಾಡಿ ಅಂತ ಹಠ ಮಾಡಿಬಿಟ್ರು. ದೆನ್ ಆಮೇಲೆ ನಾವು ವಿ ವೆಂಟ್ ಟು ದ ಗೌರ್ಮೆಂಟ್ ಹತ್ರ ಮಾತಾಡಿ, ದಟ್ ಟೈಮ್ ಐ ವಾಸ್ MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ ನಾನು. ಸೊ ಜಸ್ಟ್ ಮಾತಾಡಿದ್ದು ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಏನಿದೆ ಆ ಬ್ಯಾಕ್ ಡ್ರಾಪಲ್ಲಿ ತೆಗೀನಿ ಅಂತ ಹೇಳಿದೆ. ವಿ ಥಾಟ್ ಆ್ಯಂಡ್ ವಿ ಡಿಸೈಡೆಡ್. ಒಂದಿನ ಶೂಟ್ ಮಾಡಿದೆ. ಶೂಟ್ ಮಾಡಿ ಸಾಯಂಕಾಲ ರೂಮ್ ಬಂದು ಎಲ್ಲ ಫ್ರೆಶ್ ಅಪ್ ಆಗಿದ್ದು ಬಂದು ನಾನು ಕೆಳಗಡೆ ಬಂದು. ಅವಾಗ ನಂದು ಮೊಬೈಲ್ ಇಂಟರ್ನ್ಯಾಷನಲ್ ರೋಮಿಂಗ್ ಇರಲಿಲ್ಲ. ಸೊ ಐ ವೆಂಟ್ ಮನೆಗೆ ಫೋನ್ ಮಾಡಿ ನಮ್ಮ ತಂದೆ ನಮ್ಮ ತಾಯಿ ಹತ್ರ ಮಾತಾಡೋಕ್ಕೆ ಅಂತ ನಾನು ಬಂದೆ. ನಮ್ಮ ತಂದೆ ಶಾಕಿಂಗ್ ನ್ಯೂಸ್ ಕೊಟ್ಟರು, ವೀರಪ್ಪನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿಬಿಟ್ಟಿದ್ದಾನೆ ಅಂತ. ನನಗೆ ಶಾಕ್ ಆಗಿ ನಾನು ಹೇಳಿದೆ ಇಲ್ಲಪ್ಪ, ಯಾವುದೋ ಫೇಕ್ ನ್ಯೂಸು, ಏಪ್ರಿಲ್ ಫಸ್ಟ್ ಬಂದು ಏಪ್ರಿಲ್ ಫುಲ್ ಥರ ಯಾರು ಮಾಡ್ತಾರಲ್ಲ ಆತ. ಇಲ್ಲ ಕಣೋ, ಎಲ್ಲ ಟಿ ವಿನಲ್ಲೂ ಬರ್ತಾ ಇದೆ, ಇಟ್ ಇಸ್ ತುಂಬ ಕರ್ನಾಟಕದ ಫುಲ್ ಗಲಾಟೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಹಾಗೆ ಹೀಗೆ ಅಂತ. ಇದು ಪ್ರೊಡ್ಯೂಸರ್ಗೆ ಗೊತ್ತಿದೆ ಮ್ಯಾಟ್ರ್, ಬಟ್ ನನಗೆ ಹೇಳಿಲ್ಲ, ಯಾಕಂದ್ರೆ ನಾನು ಶೂಟಿಂಗಲ್ಲಿ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ರೋಮ್ ಬಂದೆ. ಅವರು ರೆಹಮಾನ್ ಅಂತ ನಮ್ಮ ಚಿತ್ರದುರ್ಗ ಪ್ರೊಡ್ಯೂಸರು ಹೇಳಿದೆ, ಬೇಡ ರೆಹಮಾನ್ ಶೂಟಿಂಗ್ ಪ್ಯಾಕಪ್ ಮಾಡಿ, ಚೆನ್ನಾಗಿರಲ್ಲ ಅಂತ. ಐ ಕಾಲ್ಡ್ ಅಪ್ ಫ್ರಮ್ ದೇರ್. ಡೌಟ್ ಬಂದು ನಾನು ಅಂಬರೀಷ್ ಅವ್ರಿಗೆ ಫೋನ್ ಮಾಡಿದೆ. ಅಂಬರೀಷ್ ಅವ್ರು ಹೇಳಿದ್ರು, ಇದೆ ಫಸ್ಟ್ ಪ್ಯಾಕಪ್ ಮಾಡಿಸ್ಬಿಡು ನೀನು ಶೂಟಿಂಗ್, ಅಲ್ಲಿಂದ ಬಂದ್ಬಿಡು ಬೆಂಗಳೂರಿಗೆ ಅಂತೇಳಿ. ಸೊ ವಿ ಕೇಮ್ ಬ್ಯಾಕ್. ಆಲ್ಮೋಸ್ಟ್ 108 ಡೇಸ್ ಆಯಿತು. 108ನೇ ದಿನಕ್ಕೆ ಅಷ್ಟರಲ್ಲಿ ನಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸರ್ಸ್ ಪಾಪ ಅವ್ರ ಕಷ್ಟ ನೋಡೋಕ್ಕಾಗದೆ ಹೇಳಿದ್ರು, ಇಲ್ಲ ನಿಮ್ದು ಒಂದು ಕೆಲಸ ಮಾಡಿ, ಫಿನಿಶಿಂಗ್ ಏನಿದೆ ಕಂಪ್ಲೀಷನ್ ಒಂದು 4 ದಿನ 2 ದಿನ 3 ದಿನ ಫಿನಿಶಿಂಗ್ ಪಿಕ್ಚರ್ಸ್ ಇಂದ ಅದನ್ನು ನೀವು ಕಂಪ್ಲೀಟ್ ಮಾಡ್ಕೊಂಬಿಡಿ. ಯಾಕಂದ್ರೆ ಪ್ರೊಡ್ಯೂಸರ್ಸ್ ಪಾಪ ಬಡ್ಡಿ ಕಟ್ಟಬೇಕಾಗುತ್ತೆ, ಇಂಟ್ರೆಸ್ಟು ತುಂಬ ಅವರು ನೊಂದ್ಕೋತಾ ಇದ್ದಾರೆ ಅಂತ ಹೇಳಿದೆ. ಆವಾಗ ನಾನು ದಾಡಿ ಗಿಡೆಲ್ಲ ಬಿಟ್ಬಿಟ್ಟಿದ್ದೆ. ಸೆಕೆಂಡ್ ಮತ್ತೆ ಪ್ರೊಡ್ಯೂಸರ್ ಬಂದಮೇಲೆ ವಿ ವೆಂಟ್ ಇನ್ ಚೆನ್ನೈಯಲ್ಲಿ MGM ಅಂತಿದೆ, ಅಲ್ಲಿ ಶೂಟಿಂಗ್ ಮಾಡಿದೆ.
ಆ ಸಾಂಗ್ ಮುಗಿಸ್ಬಿಟ್ಟು ಪ್ಯಾಕಪ್ ಮಾಡಿ ಹೊರಗಡೆ ಬರ್ತಾ ಇದ್ದೀವಿ, ರಾಜ್ಕುಮಾರ್ ಅವರು ರಿಲೀಸ್ ಆದರು ಅಂತ ಸುದ್ದಿ. ಸೊ ದಟ್ ಈಸ್ ಈ ಸಾಂಗ್ ನಾನು ಮರೆಯೋಕ್ಕಾಗಲ್ಲ. KSPLನ ಸೀಸನ್ 2 ಜೆರ್ಸಿ ಲಾಂಚಿನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯರು, ಸೋದರರ ಸಮಾನವಾದ ನಮ್ಮ ಪಕ್ಷದಲ್ಲಿ ಸ್ಪರ್ಧೆ ಮಾಡಿ MP ಕೂಡ ಆಗಿರತಕ್ಕಂಥ ಮಾಜಿ ಸಂಸದರು ಮತ್ತು ಕನ್ನಡ ಚಿತ್ರರಂಗದ ಒಂದು ಹೆಸರಿನ ನಟ ಅಂದರೆ ತಪ್ಪಾಗಲಾರದು ಶ್ರೀಯುತ ಶಶಿಕುಮಾರ್ ಅವರೇ, ಹಾಗೂ ಮತ್ತೊಬ್ಬ ಹಿರಿಯ ಅಧಿಕಾರಿ, ನಿವೃತ್ತ IAS ಅಧಿಕಾರಿ, ಹಿಂದೆ BBMP ಕಮಿಷನರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ, ನನ್ನ ಆತ್ಮೀಯರು ಕೂಡ ಶ್ರೀಯುತ ಅನಿಲ್ ಕುಮಾರ್ ಅವರೇ, ಮತ್ತು ಇಲ್ಲಿ ನೆರೆದಿರತಕ್ಕಂಥ ಈ ಒಂದು ಆರ್ಗನೈಸೇಷನ್ನ ಎಲ್ಲ ಮುಖ್ಯಸ್ಥರೇ, ಮಾಧ್ಯಮದ ಸ್ನೇಹಿತರೆ, ಕ್ರೀಡಾಪಟುಗಳೇ, ಕ್ರೀಡಾ ಅಭಿಮಾನಿಗಳೇ, ಬಹುಶಃ ಅವರು ನಿನ್ನೆ ಬಂದು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟರು. ನನಗಿವತ್ತು ಬೆಳಗ್ಗಿಂದ ಸುಮಾರು ಕಾರ್ಯಕ್ರಮಗಳು, ನಾನು ಬ್ಯುಸಿ ಇದ್ದೀನಿ ಬರೋಕ್ಕಾಗಲ್ಲ ಅಂದ. ಇಲ್ಲ ಸರ್, ನೀವು ಬರಲೇಬೇಕು, ಲೇಟ್ ಆದರೂ ಪರವಾಗಿಲ್ಲ, ಬಂದು ಒಂದು 5 ನಿಮಿಷ ನೀವೊಂದು ಅಟೆಂಡೆನ್ಸ್ ಕೊಟ್ಟು ಹೋಗಿ ಅಂತ ಹೇಳಿದರು. ತಡವಾಗಿ ಬಂದಿದ್ದೀನಿ. ಆದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಥರ ಹಲವಾರು ಕ್ರೀಡಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು ನಿಜವಾಗಲೂ ಖುಷಿ ಕೊಡುವಂಥ ವಿಚಾರ. ಸ್ಯಾಂಡಲ್ವುಡ್ ಲೀಗು ಅಂತಾರೆ, ವುಮನ್ ಸೆಲೆಬ್ರಿಟಿ ಲೀಗು ಅಂತಾರೆ, ಕಬಡ್ಡಿ ಅಂತಾರೆ, ಇನ್ನೊಂದು ಕಡೆ ಅಪ್ಪು ಕಪ್ಪು ಅಂತೀವಿ, ಇನ್ನೊಂದು ಕಡೆ ಕ್ರಿಕೆಟು ಅಂತೀವಿ. ಈ ಥರ ನಿರಂತರವಾಗಿ ಈವೆಂಟ್ಗಳು ನಡೀತಾನೇ ಇದೆ. ಬಹುಶಃ ಎಲ್ಲರೂ ಕೂಡ, ಅದು ವಿಶೇಷವಾಗಿ ಮಹಿಳೆಯರು ಈ ಒಂದು ಕ್ರೀಡಾದಲ್ಲಿ ಭಾಗಿಯಾಗಿ ಹೆಚ್ಚೆಚ್ಚು ಶಕ್ತಿ ಕೊಟ್ಟು ಈ ಒಂದು ಕ್ರೀಡಾ ಮನೋಭಾವದಿಂದ ಉತ್ತಮವಾದಂಥ ಒಂದು ಉಜ್ವಲ ಭವಿಷ್ಯಕ್ಕೆ ಪ್ರತಿಭೆಗಳನ್ನ ಹೊರತರುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಅವರಿಗೆ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಇವತ್ತೇನು ಜೆರ್ಸಿ ಲಾಂಚ್ ಆಗ್ತಾ ಇದೆ, ಆ ಕಾರ್ಯಕ್ರಮ ಕೂಡ ಅತ್ಯಂತ ಉತ್ತಮವಾಗಿ ನಡೀಲಿ ಅಂತೇಳಿ ನಾನು ಕೂಡ ಒಂದು ಸಣ್ಣ ಅಳಿಲಿ ಸೇವೆ, ನಮ್ದು ಏನು ದೊಡ್ಡ ಮಟ್ಟದಲ್ಲಿ ಏನಿರಲ್ಲ, ತುಂಬ ಜನಕ್ಕೆ ಇವತ್ತು ಮಾಡಬೇಕಾದ ಅನಿವಾರ್ಯತೆ ಇರೋದ್ರಿಂದ ನಾನು ನಿಮ್ಮ ಜೊತೆಲಿ ಇರ್ತೀನಿ. ನಿಮ್ಮ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ. ನಾವು ಯಾವತ್ತೂ ಕೂಡ ಕನ್ನಡಿಗರು ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ, ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತೇಳಿ ಮತ್ತೊಮ್ಮೆ ನನ್ನನ್ನು ಕರೆಸಿ 2 ಮಾತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜರ್ಸಿ ಲಾಂಚ್ ಕಾರ್ಯಕ್ರಮದಲ್ಲಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಆತ್ಮೀಯರಾದಂಥ ನಿಮ್ಮೆಲ್ಲರ ನೆಚ್ಚಿನ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಶಶಿಕುಮಾರ್ ಅವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರವಣ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಟೀಮ್ ಓನರ್ಸ್ಗಳೇ, ಸೆಲೆಬ್ರಿಟೀಸ್ಗಳೇ, ಮತ್ತು ಈ ಒಂದು KSPLನ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಸುದ್ದಿ ಮಾಧ್ಯಮದ ಮಿತ್ರರೇ, ಇವತ್ತಿನ ದಿವಸ ಸೀಸನ್ 1 ಯಶಸ್ವಿಯಾಗಿ ಪೂರೈಸಿ ಇವತ್ತು ಸೀಸನ್ 2 ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಸತತವಾಗಿ 1 ತಿಂಗಳು ಈ ಕಾರ್ಯಕ್ರಮ ಅಂದರೆ ಟೂರ್ನಮೆಂಟ್ಸ್ಗಳು ನಡೀತವೆ. ತಾವೆಲ್ಲರೂ ಕೂಡ ಹೆಚ್ಚಾಗಿ ಇಲ್ಲಿ ಬಂದಿರತಕ್ಕಂಥ ಟೀಮ್ ಓನರ್ಸ್ ಏನಿದ್ದೀರಿ, ಭಾಳ ಕಾತುರದಿಂದ ಇವತ್ತು ಆಗಲೇ ನಿಮ್ಮ ಟೀಮ್ಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಟೀಮ್ಗಳನ್ನು ಈಗ ಟೈಗಳನ್ನು ಕೂಡ ಈಗ ಮಾಡ್ತಾರೆ. ಆನಂತರ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತದೆ. ಬಹುಶಃ ಎಲ್ಲ ಓನರ್ಸ್ಗಳಲ್ಲೂ ಕೂಡ ಒಂದು ರೀತಿ ಡವ ಅಂತ ಇದೆ. ಯಾಕೆ ಡವ ಅಂತ ಹೇಳಿದ್ರೆ, ಆಗಿರ್ತಕ್ಕಂಥ ಬಂಡವಾಳ ಬರುತ್ತೋ ಇಲ್ವೋ ಅಂತ ಭಾಳ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಅನಿಸ್ತದೆ. ಆದರೆ ತಾವೆಲ್ಲರೂ ಕೂಡ ನಾನು ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ,
ರಾಜ್ಯದಲ್ಲಿರ್ತಕ್ಕಂಥ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಕ್ರೀಡಾಪಟುಗಳನ್ನು ಗುರುತಿಸಿ ಅವರಿಗೆ ಒಂದು ವೇದಿಕೆಯನ್ನು ನೀವು ಕಲ್ಪಿಸಿಕೊಟ್ಟಿದ್ದೀರಲ್ಲ, ಅದಕ್ಕೆ ನಿಮಗೆ ಒಂದು ದೊಡ್ಡ ಚಪ್ಪಾಳೆ. ಇಂತಹ ಒಂದು ಒಳ್ಳೆಯ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಿದ್ದೀರಿ. ಮುಂದಿನ ಬರ್ತಕ್ಕಂಥ ದಿವಸಗಳಲ್ಲಿ ನೀವೇನು ಹಾಕಿರ್ತಿಕ್ಕ ಬಂಡವಾಳ ಖಂಡಿತವಾಗಲೂ ನಿಮ್ಮ ಕೈ ಸೇರುತ್ತೆ, ಇನ್ನೂ ಹೆಚ್ಚಿನ ಪಟ್ಟು ಸೇರುತ್ತೆ ಅಂತಕ್ಕಂಥ ಆಶ್ವಾಸನೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಮ್ಮ ಗಂಗಾಧರ್ ಅವರು ಭಾಳಷ್ಟು ಶ್ರಮ ವಹಿಸಿ ಏನೇನು ಮಾಡಬೇಕು ಅಂತ ಹೇಳಿ ಆಗಲೇ ಆಲೋಚನೆ ಮಾಡಿದ್ದಾರೆ. ನಮ್ಮ ಗವರ್ನರ್ಸ್ ಕೂಡ ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಸ್ಫೂರ್ತಿಯನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಯಾರೂ ಚಿಂತೆ ಮಾಡಬೇಕಾಗಿಲ್ಲ. ಏನು ಕ್ರೀಡೆ ಇದೆ ಅದು ಯಾರು ಗೆಲ್ಲೋದು ಸೋಲೋದು ಅದು ಅವರ ಒಂದು ಟ್ಯಾಲೆಂಟ್ ಮೇಲೆ ಹೋಗುತ್ತೆ. ಅದರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಸೋತು ಗೆದ್ದವನು ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಯಾವುದೇ ರೀತಿಯಲ್ಲಿ ಸ್ಪೋರ್ಟಿವ್ ಆಗಿ ತಗೊಳ್ಬೇಕು, ಸೋಲಾಗಲಿ ಗೆಲುವಾಗಲಿ ಸ್ಪೋರ್ಟಿವ್ ಆಗಿ ತಗೊಳ್ಬೇಕು ಅಂತೇಳಿ ಮತ್ತೊಮ್ಮೆ ಎಲ್ಲ ತಂಡದ ಓನರ್ಗಳಿಗೆ ಮತ್ತು ಬಂದಿರತಕ್ಕಂಥ ಎಲ್ಲ ಸೆಲೆಬ್ರಿಟೀಸ್ಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. 3 ಜನ ಅತಿಥಿಗಳು ಜೊತೆಯಾಗಿದ್ದಾರೆ. ಸೊ ಶಶಿಕುಮಾರ್ ಸರ್ ಪ್ಲೀಸ್. ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಶರವಣನ್ ಸರ್ ಅವರು, ಅಕುಲ್ ಟೂರಿಸಂ ಕೊಡಗು ಓನರ್ ಆಗಿರುವಂತಹ ಅಕುಲ್ ಅವರು, ದ ಶೋಮ್ಯಾನ್ ಆಫ್ KSPL ಸೀಸನ್ 1 ಅಂಡ್ ಸೀಸನ್ 2. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಕೊಡಗಿನ ವೀರ ಅಕುಲ್. ತುಮಕೂರಿನವರು ಐಕಾಸ್ ಎನ್ನುವಂತಹ ಸಂಸ್ಥೆಯನ್ನ ಕಟ್ಟಿ ವಿಜ್ಞಾನಿಗಳಾಗಿರುವಂತವರು, ಕ್ರಿಕೆಟ್ ಮೇಲೆ ಅಪಾರವಾದಂತಹ ಒಲವು ಇದೆ. ಸೊ ವಿಜ್ಞಾನಿ ದಂಪತಿಗಳು ಬಂದಿದ್ದಾರೆ, ಪ್ರೀತಿಯಿಂದ ರಿಸೀವ್ ಮಾಡ್ಕೋತಾ ಇದ್ದಾರೆ. ಐಕಾಸ್ ಧಾರವಾಡ ಈ ಹಸಿರುವನ್ನ ಕೊಟ್ಟು ಪ್ರೀತಿಯಿಂದ ಗೌರವಿಸ್ತಾ ಇದ್ವಿ. Thank you so much, sir, for joining us today and doing the honors. Ladies and gentlemen, a big round of applause for the supreme hero, Shashikumar, sir.